ಬರೀ ಗುರುವಲ್ಲ, ಪ್ರತಿಯೊಬ್ಬ ಲಿಂಗಧಾರಿಯೂ ಗುರುವೇ. ಅಂತಹ ಗುರು ಸೇನೆಗೆ ನಾಯಕ ಬಸವ ಅನ್ನೋದು ಇನ್ನಿತರ ಧರ್ಮಗಳಂತೆ ಒಂದು ಧರ್ಮವಲ್ಲ, ಪ್ರಚಲಿತ ಎಲ್ಲ ಧರ್ಮಗಳ ಮೂಲ. ಅದಕ್ಕೆಲ್ಲ ಅಡಿಪಾಯವಾಗಿರುವಂತಹ ಸ್ವಧರ್ಮ, ಅದನ್ನ ಬಿತ್ತಿ ಬೆಳೆಯಕ್ಕೆ ಅಂತ ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಗಿರೆಯ ಬಯಲು ಜೀವನ ಬಯಲು ಭಾವನೆ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿಮ್ಮ ಪೂಜಿಸಿ ಬಯಲಾದನೆಯ ಗುಹೇಶ್ವರ. ಇಂತಹ ಬಯಲು ಬಸವ ಅಂಥವರ ಒಂದು ಜಯಂತಿಯನ್ನು ನಾವು ಸಂಭ್ರಮಿಸ್ತಾ ಇದ್ದೇವೆ. ಈ ಸಭೆ ಈಗ ನಮಗೆ ಕಾಣಿಸ್ತಾ ಇದೆ. ಇದರ ಮೂಲ, ಇದರ ಹಿಂದೆ ತುಂಬಾ ಪರಿಶ್ರಮ ಇದೆ. ನಮಗೆ ನದಿ ಕಾಣಿಸ್ತದೆ, ಆದರೆ ಸೆಲೆ ಕಾಣಿಸೋದಿಲ್ಲ, ಅದರ ಮೂಲ ಕಾಣಿಸೋದಿಲ್ಲ. ಎಲ್ಲಿ ಹುಟ್ಟಿತು, ಹುಟ್ಟುವಾಗ ಹೇಗಿತ್ತು ಅಂತ ಗೊತ್ತಾಗಲ್ಲ. ಹಾಗೆ ಜಯಂತಿ ಅನ್ನೋದು ಕೂಡ ಯಾವ ರೀತಿ ಹುಟ್ಟುಕೊಂತು, ಆಮೇಲೆ ಇವತ್ತು ನಾವು ಜಯಂತಿಯ ಸಂಭ್ರಮ ಆಚರಿಸ್ತಾ ಇದ್ದೀವಿ ಅಂತಂದರೆ ಬೈಲಹೊಂಗಲಿನಲ್ಲಿ ಅದು ಮನೆಯಿಂದ ಹೇಗೆ ಜ್ಯೋತಿಯನ್ನು ಹೊತ್ತಿಸ್ಕೊಂಡು ಇವತ್ತು ಇಷ್ಟು ಈ ಬೃಹದಾಕಾರವಾದ ಒಂದು ಮೊತ್ತವಾಗಿ ಬೆಳೆದಿದೆ ಅನ್ನೋದು, ಅದರ ಒಂದು ಝಲಕ್ ನನಗೆ ನೋಡೋಕೆ ಸಿಕ್ಕಿತ್ತು. ನಾನು ಒಂದು ಮನೆಗೆ ಬಂದಿದ್ದೆ, ಇವತ್ತು ಮಹಾಮನೆಯಲ್ಲಿ ಬಂದಿದ್ದೇನೆ. ಸಂತೋಷ ಆಗತ್ತೆ. ಸಂತೋಷ ಅದರ ಅರ್ಥನೇ ಪೂಜೆ. ಏನು ಪೂಜೆ? ಪೂಜೆ ಅಂದರೆ ನನಗೆ ನಿಮ್ಮನ್ನು ನೋಡಿ ಸಂತೋಷ ಆಗಬೇಕು, ನಿಮಗೆ ನನ್ನ ಮಾತು ಕೇಳಿ ಸಂತೋಷ ಆಗಬೇಕು. ಇರಿಸು ಮುರಿಸು ಅಂತ ಅನಿಸ್ಬಾರ್ದು, ಹೌದಾ? ಅಥವಾ ತನ್ನ ಬಣ್ಣಿಸ್ಕೋತಾರೆ ಅಂತ ಅನಿಸ್ಬಾರ್ದು, ಇದಿರು ಹಳಿತಾ ಇದ್ದಾರೆ ಅಂತ ಅನಿಸ್ಬಾರ್ದು. ಅಷ್ಟೇ. ಅದೇ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಅಂತ.